ನಂದಿನಿ ತುಪ್ಪ. ಮೊದಲಿಗೆ ಬೆಣ್ಣೆಯನ್ನು ಕರಗಿಸಿ ನೀರಿನಾಂಶವನ್ನು ಬೇರ್ಪಡಿಸಿ ನಂತರ 120 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಕಾಯಿಸಿ ವಿವಿಧ ಯಂತ್ರಗಳ ಮೂಲಕ ಶೋಧಿಸಿ ನಂದಿನಿ ತುಪ್ಪವನ್ನು ತಯಾರಿಸಲಾಗುತ್ತದೆ. ಇವತ್ತು ನಂದಿನಿ ನನ್ನ ರಾಜ್ಯಕ್ಕೆ ದೊಡ್ಡ ಕಿರೀಟ. ಈ ಕಿರೀಟವನ್ನು ಎತ್ತಿ ಅಮೂಲಿನ ತಲೆಯ ಮೇಲೆ ಇಡುವಂಥ ಪ್ರಯತ್ನ ಆಗ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಅದಾಗಲೇ 52,000 ಕೋಟಿ ಟರ್ನ್ ಓವರ್ ಮಾಡುವಂಥ ಅಮೂಲ್ ಹೇಗಾದರೂ ಮಾಡಿ ನಂದಿನಿಯನ್ನು ಬುಟ್ಟಿಗೆ ಹಾಕೊಬೇಕಾಗಿದೆ. ಪ್ರಯತ್ನವನ್ನು ಮಾಡುತ್ತೆ, ಅದರಲ್ಲಿ ಯಶಸ್ಸಾಗಲ್ಲ. ಹಾಗಿರಬೇಕಾದ್ರೆ ಯಾವುದೋ ಒಂದು ಏರ್ ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ 100-150 ಕೋಟಿ ಟರ್ನ್ ಓವರ್ ಇರುವ ಕಂಪ್ನಿಯನ್ನು ಮುಗಿಸಿ ದೊಡ್ಡ ಕಂಪನಿಗೆ ಕೈ ಹಾಕಬೇಕು ಅಂದರೆ ಅಲ್ಲೊಂದು ಸ್ಕ್ರಿಪ್ಟ್ ರಚನೆ ಆಗಲೇಬೇಕು. ಆ ಸ್ಕ್ರಿಪ್ಟ್ ರಚನೆಯೇ ತಿರುಪತಿ ಲಡ್ಡಿನ ಕಥೆಯೇ. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತು ನನ್ನ ಈ ರಿಪೋರ್ಟು ಖಂಡಿತವಾಗಲೂ ನಿಮ್ಮನ್ನು ಚಿಂತೆಗೀಡು ಮಾಡಲೇಬೇಕು. ನಾನಿವತ್ತು ಈ ರಿಪೋರ್ಟನ್ನು ಕೊಡೋದಕ್ಕೆ ಬಂದಿರೋದು ಕರ್ನಾಟಕ ಸರ್ಕಾರವನ್ನು ಎಚ್ಚರಗೊಳಿಸೋದಕ್ಕೆ. ಇವತ್ತು ಈ ಸರ್ಕಾರ ಇದೆ, ನಾಳೆ ಯಾವುದೇ ಸರ್ಕಾರ ಬರಲಿ, ಒಂದು ದೊಡ್ಡ ಹುನ್ನಾರವನ್ನು ಗ್ರಹಿಸುವಷ್ಟು ಶಕ್ತಿ ಇರಲಿ ಅಂತ ಹೇಳೋದಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಕೂಸುಗಳಾದಂತಹ ಅನೇಕ ಬ್ಯಾಂಕ್ಗಳನ್ನು ಬೇರೆ ಬೇರೆ ರಾಜ್ಯದ ಬ್ಯಾಂಕ್ಗಳ ಜೊತೆ ವಿಲೀನಗೊಳಿಸಿದ್ರು. ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ವಿಜಯ ಬ್ಯಾಂಕನ್ನು ಬ್ಯಾಂಕ್ ಆಫ್ ಬರೋಡಾ ಜೊತೆ ಟೈಅಪ್ ಮಾಡಿದ್ರು, ವಿಲೀನಗೊಳಿಸ್ಬಿಟ್ರು. ಈಗ ವಿಜಯ ಬ್ಯಾಂಕನ್ನು ಅಸ್ತಿತ್ವನೇ ಇಲ್ಲ, ಬ್ಯಾಂಕ್ ಆಫ್ ಬರೋಡಾ ಆಯಿತು. ಯಾಕಪ್ಪ ಬರೋಡಾ ಬ್ಯಾಂಕ್ನ ವಿಜಯ ಬ್ಯಾಂಕ್ ಒಳಗೆ ತಳ್ಬೋದಿತ್ತಲ್ಲ ನೀವು? ನೋ, ಕರ್ನಾಟಕದ ಕೂಸುಗಳನ್ನು ಬೇರೆ ರಾಜ್ಯಕ್ಕೆ ಕಳಿಸ್ಕೊಟ್ಬಿಡೋದಷ್ಟೇ. ನಮ್ಮ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲವೇ ಇಲ್ಲ. ಇವತ್ತು ಬ್ಯಾಂಕ್ ಆಫ್ ಬರೋಡಾ ಕೊಡ್ತಾ ಇರುವಂಥ ಸೇವೆ ವಿಜಯ ಬ್ಯಾಂಕ್ ಕೊಡ್ತಾ ಇದ್ದಂಥ ಸೇವೆಗಿಂತನೂ ದುಬಾರಿಯಾಗಿದೆ. ಅದು ನಿಮಗೆ ಅನುಭವ ಆಗಿರ್ಬೋದು. ಆ ವಿಚಾರ ಇವತ್ತು ನಾನು ಮಾತಾಡೋಕ್ಕೆ ಬಂದಿಲ್ಲ, ಎಕ್ಸಾಂಪಲ್ ಕೊಡಬೇಕಾಗಿದೆ. ಯಾಕಂದರೆ ಆ ಥರದ್ದೇ ಒಂದು ಡೆವಲಪ್ಮೆಂಟ್ ನಡೆಯುವಂಥ ಸಾಧ್ಯತೆ ಇತ್ತು, ಸದ್ಯಕ್ಕೆ ನಡೆದಿಲ್ಲ, ಮುಂದೆ ಖಂಡಿತವಾಗಲೂ ನಡೀಬೋದು. ಅದಕ್ಕೋಸ್ಕರ ಒಂದು ಬಹಳ ದೊಡ್ಡ ಹುನ್ನಾರ ನಡೀತಾ ಇದೆಯಾ ಸ್ನೇಹಿತರೆ? ನಿಮಗೆ 2023 ಕರ್ನಾಟಕ ವಿಧಾನಸಭೆ ಚುನಾವಣೆಯ ಪ್ರಚಾರದ ಹೊತ್ತಿಗೆ, ಅಂದರೆ ಚುನಾವಣಾ ಪ್ರಚಾರಕ್ಕೂ ಮುನ್ನ, ಅಂದರೆ ಇನ್ನು ಎಲೆಕ್ಷನ್ ಆಗಿರಲಿಲ್ಲ, ಆವಾಗ ಮೆಗಾ ಡೈರಿ ಉದ್ಘಾಟನೆ ಮಂಡ್ಯಕ್ಕೆ ಅಮಿತ್ ಶಾ ಬರ್ತಾರೆ. ಅಮಿತ್ ಶಾ ಆ ಉದ್ಘಾಟನೆ ಸಂದರ್ಭದಲ್ಲಿ ಒಂದು ಭಾಷಣ ಮಾಡ್ತಾರೆ. ಅಮೂಲ್ ಹಾಗೂ ನಂದಿನಿಯನ್ನು ವಿಲೀನಗೊಳಿಸಿದ್ರೆ ಹಾಲಿಗೆ ಕೊರತೆನೇ ಇರಲ್ಲ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಒಳ್ಳೆ ರೀತಿಯಲ್ಲಿ ಆರ್ಥಿಕ ನೆರವು ಸಿಗುತ್ತೆ, ಇನ್ನಷ್ಟು ಅವರಿಗೆ ನಾವು ಪ್ರೋತ್ಸಾಹ ನೀಡಬಹುದು ಅಂತ ಹೇಳ್ತಾರೆ. बहुत अच्छा काम किया है, मगर कर्नाटक के सभी किसान भाइयों बहनों को मैं आश्वस्त करना चाहता हूं कि अमूल नंदिनी दोनों इकट्ठा होकर कर्नाटक के हर गांव में प्राइमरी डेयरी हो, इस दिशा में काम करेंगे. और 3 साल में कर्नाटक में एक भी गांव ऐसा नहीं होगा जहां पर प्राइमरी डेयरी नहीं हो. हम 3 साल के अंदर बनाएंगे और इसके माध्यम से देश भर के किसानों को श्वेत क्रांति के साथ जोड़कर भारत दूध के क्षेत्र में बड़ा निर्यातक बनेगा. ನಮ್ಮ ಹಾಲು, ನಮ್ಮ ನೀರು, ನಮ್ಮ ಜನ, ಇದು ನಮ್ಮ ಹಕ್ಕಿದು. ಅಮೂಲ್ಕಿನ ದೊಡ್ಡದಿದೆ ನಮ್ಮ ಕನಕಪುರದಲ್ಲಿ ನಾವು ಮಾಡಿರೋಂಥ ಡೈರಿ. ಬೆಂಗಳೂರಿನಲ್ಲಿ KMF ಕೂಡ ಬಹಳ ಚೆನ್ನಾಗಿ ನಮ್ಮ ರೈತರೆಲ್ಲ ಬೆಳೆಸಿದ್ದಾರೆ, ಮಂಡ್ಯದಲ್ಲೂ ಬೆಳೆಸಿದ್ದಾರೆ, ಇನ್ನೆಲ್ಲ ಕಡೆ ಬೇಕಾದಷ್ಟು ಹಾಸನದಲ್ಲೂ ಒಳ್ಳೆ ಕಾರ್ಯಕ್ರಮನ ಇದು ಮಿಲ್ಕ್ ಫೆಡರೇಷನ್ ಅಲ್ಲಿ ಅಲ್ಲೂ ಕೂಡ ಬೆಳೆದಿದೆ. ಇವ್ರು ಏನು ಅದಕ್ಕೆ ಮರ್ಜ್ ಮಾಡ್ಕೊಳ್ಳುವಂಥದ್ದು, ನಮ್ದೆಲ್ಲ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ. ಈ ಸ್ಟೇಟ್ಮೆಂಟ್ನ ಅಪಾಯವನ್ನು ಗ್ರಹಿಸಿದ ಕರ್ನಾಟಕದ ಹಾಲು ಉತ್ಪಾದಕ ಸಹಕಾರಿ ಸಂಘಗಳು ಹಾಗೂ ಕರ್ನಾಟಕದ ಜನತೆ ಯಾಕೋ ನೋಡ್ತಾ ಇದ್ರೆ ನಮ್ಮ KMF ಕೂಡ ಈ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿದ್ರಲ್ಲ, ಅದೇ ಥರ ಅಮೂಲ್ಗೆ ಮರ್ಜ್ ಮಾಡುವಂಥ ಹುನ್ನಾರ ನಡೀತಾ ಇದೆ. ಅಮೂಲ್ ಹೇಳಿ ಕೇಳಿ ಗುಜರಾತ್ ಮೂಲದ ಸಂಸ್ಥೆ. ಅಲ್ಟಿಮೇಟ್ ಆಗಿ ಎಲ್ಲ ಬ್ಯಾಂಕ್ಗಳನ್ನು, ಎಲ್ಲ ಸಂಸ್ಥೆಗಳನ್ನು, ಎಲ್ಲದನ್ನು ರಿಲಯನ್ಸ್ ತೆಕ್ಕೆಗೆ, ಅದಾನಿ
ತೆಕ್ಕೆಗೆ, ಅಂಬಾನಿ ತೆಕ್ಕೆಗೆ ಹಾಕೋದು ಇವರ ಬಹಳ ದೊಡ್ಡ ಕುತಂತ್ರ. KMF ಅಲಿಯಾಸ್ ನಂದಿನಿ, KMF ನಂದಿನಿ ಇದು ನಮ್ಮ ಮನೆಯ ಕೂಸು, ನಮ್ಮ ಅಸ್ಮಿತೆ, ನಮ್ಮ ಗುರುತು, ನಮ್ಮ ಹೆಗ್ಗುರುತು, ಮೇಲಾಗಿ ಲಕ್ಷಾಂತರ ರೈತರ ಆತ್ಮ ನಂದಿನಿ. ಇವತ್ತು ಲಕ್ಷಾಂತರ ರೈತರಿಗೆ ಬದುಕು ಕೊಟ್ಟಿದ್ದು ನಂದಿನಿ, ಉಸಿರು ಕೊಟ್ಟಿದ್ದು ನಂದಿನಿ. ಅಂತಹ ರೈತರ ಬದುಕಿನ ಮೇಲೆ ಮರ್ಜ ಅನ್ನುವಂತಹ ಅಸ್ತ್ರವನ್ನು ಬಿಟ್ಟು ಮುಗಿಸುವಂಥ ಪ್ರಯತ್ನ ಇದು. ನಮ್ಮ ಮನೆಯ ಕೂಸು ನಂದಿನಿ, ನಮ್ಮ KMF ಅದನ್ನು ಯಾವುದೇ ಕಾರಣಕ್ಕೂ ಗುಜರಾತ್ ಮಾರ್ವಾಡಿಗಳ ಗುಜರಾತಿಗೆ ಮಾರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಟೈಅಪ್ ಅನ್ನೋದೇ ಬಹಳ ದೊಡ್ಡ ಕುತಂತ್ರ. ನಿಮಗೆ ನೆನಪಿರ್ಬೋದು, ಕೇಂದ್ರ ಸರ್ಕಾರ ನಂದಿನಿ ಮೊಸರಿನ ಪ್ಯಾಕೆಟಿನ ಮೇಲೆ ಇನ್ನು ಮುಂದೆ ಮೊಸರು ಅಂತ ಬರಿಬೇಡಿ, ದಹಿ ಅಂತ ಬರೀರಿ ಅಂತ ಹೇಳಿಬಿಟ್ಟು ಹಿಂದಿ ಹೇರಿಕೆಯ ಅಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಮುಂದಾಗಿತ್ತು. ಅಲ್ಲಿ ಬರೀ ಹಿಂದಿ ಹೇರಿಕೆ ಇರಲಿಲ್ಲ, ನಿಧಾನಗತಿಯಲ್ಲಿ ಅಮೂಲನ್ನು ಕರ್ನಾಟಕದ ಒಳಗಡೆ ಬಿಡುವಂಥ ಪ್ರಯತ್ನದ ಭಾಗವಾಗಿತ್ತು. ಹಿಂದಿಯನ್ನು, ಅಮೂಲನ್ನು ಹಂತ ಹಂತವಾಗಿ ಪ್ರತಿ ಮನೆಯ ಒಳಗಡೆ ಕಳಿಸುವುದಕ್ಕೆ ಬಹಳ ದೊಡ್ಡ ಹುನ್ನಾರ ನಡೆದಿತ್ತು. ಆಂಧ್ರ ಪ್ರದೇಶದಲ್ಲಿ ಜಗನ್ ಸರ್ಕಾರ ಇದ್ದಾಗ ಅಮೂಲ್ಗೆ ದೊಡ್ಡ ಮಟ್ಟದಲ್ಲಿ ಅವರು ವೇದಿಕೆಯನ್ನು ಕೊಟ್ಟರು, ಅಮೂಲ್ ಉತ್ಪಾದನೆಗೆ ದೊಡ್ಡ ಮಟ್ಟದ ಸಹಕಾರ ಕೊಟ್ಟರು. ಆಂಧ್ರದ ಗಡಿ ಮತ್ತು ಕರ್ನಾಟಕದ ಬಾರ್ಡ್ರು ಬಹಳ ದೊಡ್ಡ ಮಟ್ಟದಲ್ಲಿ ಹೊಂದ್ಕೊಂಡಿದೆ. ಆ ಮೂಲಕ ಕರ್ನಾಟಕವನ್ನು ಅಮೂಲ್ ಪ್ರವೇಶ ಮಾಡುತ್ತೆ. ಕರ್ನಾಟಕದಲ್ಲಿ ಅಮೂಲ್ನ ಅನೇಕ ಜಾಹೀರಾತುಗಳನ್ನು ನಾವು ನೋಡ್ತಾ ಇದ್ದೀವಿ, ಅನೇಕ ಜಾಹೀರಾತುಗಳು ಕಂಡು ಬಂದವು. ಇದರ ಜೊತೆಗೆ ಬಹಳ ಗುರುತರವಾದೊಂದು ಆರೋಪ ಕೇಳಿಬಂತು. ಯಾವಾಗ ಅಮೂಲ್ ಮತ್ತು KMFನ ಮರ್ಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಮಿತ್ ಶಾ ಹೇಳಿದ್ರು, ಅದು ಹೇಳಿದ ಮೇಲೆ ನಂದಿನಿಯ ಉತ್ಪನ್ನಗಳು ಕಡಿಮೆ ಆಗಿದ್ದಾವೆ. ಬೆಂಗಳೂರಿನ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ಬೋದು, ದೊಡ್ಡ ದೊಡ್ಡ ಶಾಪ್ಗಳಿರ್ಬೋದು, ನಂದಿನಿ ಉತ್ಪನ್ನಗಳನ್ನು ಮಾರಾಟ ಮಾಡುವಂಥ ಸ್ಥಳದಲ್ಲಿ ಅಮೂಲ್ ಉತ್ಪನ್ನಗಳು ಜಾಸ್ತಿ ಸಿಗ್ತಾ ಇದ್ದಾವೆ, ನಂದಿನಿ ಉತ್ಪನ್ನಗಳು ಕಡಿಮೆ ಆಗ್ತಿದ್ದಾವೆ. ಅಮೂಲ್ ಮಾರುಕಟ್ಟೆಯನ್ನು ಕರ್ನಾಟಕದಲ್ಲಿ ವಿಸ್ತಾರ ಮಾಡೋದಕ್ಕೋಸ್ಕರ ನಂದಿನಿಯ ಉತ್ಪನ್ನಗಳ ಅಭಾವವನ್ನು ಸೃಷ್ಟಿ ಮಾಡಲಾಗುತ್ತೆ ಅನ್ನುವಂತಹ ಚರ್ಚೆ, ವಾದ, ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಅಮೂಲ್ ಎನ್ನುವಂತಹ ಅಭಿಯಾನಗಳೇ ಶುರು ಮಾಡಿದ್ರು ಸ್ನೇಹಿತರೆ. ಅದೆಲ್ಲದೂ ನಿಮಗೆ ನೆನಪಿರ್ಬೋದು. ಆದರೆ ಕೇಂದ್ರ ಸರ್ಕಾರದ ಅಮಿತ್ ಶಾನ ಅಥವಾ ಮಾರ್ವಾಡಿಗಳ ಬಹಳ ದೊಡ್ಡ ಕುತಂತ್ರ ಕರ್ನಾಟಕದಲ್ಲಿ ವರ್ಕೌಟ್ ಆಗಲಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ರೈತರು, ಹಾಲು ಉತ್ಪಾದಕ ಸಹಕಾರ ಸಂಘಗಳು, ಕರ್ನಾಟಕದ ಜನಸಾಮಾನ್ಯರು ಕೂಡ ನಂದಿನಿ ಜೊತೆ ಭಾವನಾತ್ಮಕ ಸಂಬಂಧವನ್ನು ಇಟ್ಟುಕೊಂಡಂಥ ಪ್ರತಿಯೊಬ್ಬರೂ ಕೂಡ KMF ಪರ ನಿಂತರು, ಅಮೂಲನ್ನು ದೂರವಿಡುವಷ್ಟು ಆಕ್ರೋಶದಿಂದ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವತ್ತು ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯ ಆದಿಯಾಗಿ ವಿರೋಧ ಪಕ್ಷಗಳು ಯಾವುದೇ ಕಾರಣಕ್ಕೂ ಅಮೂಲ್ಗೆ KMFನ ಮಾರಾಟ ಮಾಡೋದಕ್ಕೆ, ಅಡ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ನಿಂತ್ಬಿಟ್ರು. ಅಂತಿಮವಾಗಿ ಅಮೂಲಿನ ಆಟ ನಂದಿನಿ ಮೇಲೆ ಎಲ್ಲಿ ನಡೆದಿರಲಿಲ್ಲ ಸ್ನೇಹಿತರೆ, ನಡೆದಿರಲಿಲ್ಲ ಸ್ನೇಹಿತರೆ. ಈ ಹಂತದಲ್ಲಿ ಒಂದು ಅನುಮಾನ ಶುರುವಾಗಿದೆ. ಆ ಅನುಮಾನವೇ ತಿರುಪತಿ ಲಡ್ಡು. ಈ ಹಂತದಲ್ಲಿ ಮತ್ತೆ ನಮಗೆ ಆತಂಕ ಶುರುವಾಗಿದೆ. ನಾವು ನಂದಿನಿಯನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದಾ? KMF ಅಮೂಲ್ಗೆ ಮಾರಾಟ ಮಾಡುವ, ಅಡ ಇಡುವ KMFನ್ನು ನಾವು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರಬಹುದಾ? ಸ್ನೇಹಿತರೆ, ಯಾವುದೇ ಒಂದು ಹಾಲನ್ನು ಉತ್ಪನ್ನ ಮಾಡುವಂತಹ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾರ್ಯಚಟುವಟಿಕೆ ಮಾಡೋದೇನೋ ಹೊಸದೇನೂ ಅಲ್ಲ. ಅಮೂಲ್ ಪ್ರಾಡಕ್ಟ್ಗಳು ಹೇಗೆ ಕರ್ನಾಟಕದಲ್ಲಿ ಸಿಗ್ತಾ ಇದ್ದಾವೋ ಅದೇ ಥರ ನಂದಿನಿ ಪ್ರಾಡಕ್ಟ್ಗಳು ದೇಶದ ಬೇರೆ ಬೇರೆ ರಾಜ್ಯಗಳು, ದೇಶ ವಿದೇಶಗಳಲ್ಲೆಲ್ಲ ಸಿಗ್ತವೆ. ಇದೆಲ್ಲ ಕಾಮನ್ನು. ಪ್ರಾಡಕ್ಟ್ಗಳು ಅಲ್ಲಿ ಸಿಗೋದು ಭಾಳ ದೊಡ್ಡ ವಿಚಾರ ಅಲ್ಲ. ಯಾವ ರಾಜ್ಯಗಳಲ್ಲಿ ಇಂತಹ ಕಂಪ್ನಿಗಳು ಇರಲ್ವೋ ಆ ರಾಜ್ಯಗಳಲ್ಲಿ ಅಮೂಲ್ ಆದರೂ ಹೋಗಲಿ, KMF ಆದರೂ ಹೋಗಲಿ ಅದಕ್ಕೆ ಅವಕಾಶಗಳಿದ್ದಾವೆ. ಆದರೆ ಆಲ್ರೆಡಿ ಸುಭಿಕ್ಷವಾಗಿರುವಂಥ ನಾಡಲ್ಲಿ ಆಲ್ರೆಡಿ ಒಂದು ಹಾಲನ್ನು ಉತ್ಪಾದಿಸುವ, ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡುವ, ಉತ್ಪಾದಿಸುವ ಸಂಸ್ಥೆ ಅದ್ಭುತವಾಗಿ ಸುಭಿಕ್ಷವಾಗಿ ಕಾರ್ಯನಿರ್ವಹಿಸುತ್ತಿರುವ ವೇಳೆ ಆ ಮಾರುಕಟ್ಟೆಯ ಒಳಗಡೆ ಬೇರೆ ರಾಜ್ಯದ ಕಂಪನಿಗಳು ಬರೋದು ಸರಿಯಲ್ಲ, ಮತ್ತು ಹಾಗೆ ಬರಬಾರ್ದು ಅನ್ನೋದು ಅಲಿಖಿತ ನಿಯಮ. ಕಾನೂನು ಇಲ್ಲ ಅಂದರೂ ಕೂಡ ಅಲ್ಲಿ ಆಲ್ರೆಡಿ ಒಂದು ಕಂಪನಿ ಇದೆ, ಆ ರಾಜ್ಯಕ್ಕೆ ಪ್ರಾಡಕ್ಟ್ಗಳನ್ನು ಪೂರೈಸಿ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೂ ಕೂಡ ಪೂರೈಸ್ತಾ ಇದೆ. ಸುಭಿಕ್ಷವಿರುವಂಥ ನಾಡು ಒಳಗೆ ನಮ್ಮ ಕಂಪನಿಯನ್ನು
ಹುಡುಕಿ ಆ ಕಂಪನಿಯನ್ನು ನಾಶ ಮಾಡುವ, ಆ ಕಂಪನಿಗೆ ಕಾಂಪಿಟೇಷನ್ ನೀಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದರದ್ದೇ ಆದಂತಹ ಒಂದು ನಿಯಮಗಳನ್ನು ಮಾಡ್ಕೊಂಡಿದ್ದಾರೆ ಅವರು. ಅಂದರೆ ಬರಬೇಡಿ, ನಾವು ಚೆನ್ನಾಗಿದ್ದೀವಿ, ನೀವು ಬರಬೇಡಿ, ನೀವು ಚೆನ್ನಾಗಿದ್ದೀರ ನಾವು ಬರಲ್ಲ, ಈ ಥರ ನಡೀತಾ ಇದೆ. ಯಾಕಂದರೆ ದೇಶದ ಒಳಗಡೆ ಇರುವಂಥ ಬಹಳ ದೊಡ್ಡದಾದಂಥ 2 ಕಂಪ್ನಿಗಳ ನಡುವೆ ಕಾಂಪಿಟೇಷನ್ ಇರಬಾರ್ದು. ಇದು ದೇಶಕ್ಕೆ ಅಗತ್ಯ ಮತ್ತು ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಕಂಪನಿಗಳು. ಈ ಸಹಕಾರಿ ಕಂಪನಿಗಳ ನಡುವೆ ಕಾಂಪಿಟೇಷನ್ ಬೇಡ ಅಂತ ಹೇಳಿಬಿಟ್ಟು ಆ ನಿಯಮಗಳನ್ನು ಅವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕೆ ಅಮೂಲನ್ನ ಬಲವಂತವಾಗಿ ಇಲ್ಲಿ ತಳ್ಳುವಂತಹ ಕೆಲಸ ನಡೀತಿರ್ಬೇಕಾದ್ರೆ ಅದಕ್ಕೆ ವಿರೋಧ ಮತ್ತು ಆಕ್ಷೇಪ ವ್ಯಕ್ತ ಆಗ್ತಾ ಇರೋದು. ನಿಮಗೀಗ ಇದರ ಬಗ್ಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಸ್ನೇಹಿತರೆ. ಈ ಹಂತದಲ್ಲಿ ನಾನು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ವಿಚಾರವನ್ನು ಹೇಳಬೇಕು. AR ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಆ ಕಂಪನಿಗೆ ತಿರುಪತಿಗೆ ತುಪ್ಪ ಪೂರೈಸೋದಕ್ಕೋಸ್ಕರ ನೀತಿ ನಿಯಮಗಳನ್ನು ಸ್ವಲ್ಪ ಸಡಿಲಗೊಳಿಸಿದ ಜಗನ್ ಮೋಹನ್ ರೆಡ್ಡಿ ನಂದಿನಿ ಪ್ರಾಡಕ್ಟ್ನ ನೀವು ಸ್ವಲ್ಪ ಕ್ವಾಲಿಟಿ ಕಡಿಮೆ ರೇಟಿಗೆ ಕೊಡಿ ಅಂತ ಹೇಳ್ಬಿಟ್ಟು ಏನೋ ಅದು TTD ಇದೆಯಲ್ಲ, ತಿರುಮಲ ತಿರುಪತಿ ದೇವಸ್ಥಾನ ಆಡಳಿತ ಮಂಡಳಿ ಒತ್ತಡವನ್ನು ಹೇರಿ ಅಥವಾ ಈ ಥರ ಡೀಲನ್ನು ಕುದಿಸಕ್ಕೆ ಹೋದ KMF ಅವರು ನೋಡಪ್ಪ ಒಂದು 5-10 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊತೀವಿ, ಆದರೆ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಡಿಮೆ ಮಾಡ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಮೊಟ್ಟ ಮೊದಲನೇದಾಗಿ ದೇವಸ್ಥಾನದ ವಿಚಾರ, ಅದಕ್ಕೆ ನಾವು ಶರಣಾಗೋದಿಲ್ಲ, ಹಾಗಾಗಿ ಕ್ವಾಲಿಟಿ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರ ಜೊತೆಗೆ ಜನಸಾಮಾನ್ಯರಿಗೂ ಕೂಡ ನಾವು ಕ್ವಾಲಿಟಿ ಕಡಿಮೆ ಮಾಡಿ ಪೂರೈಕೆ ಮಾಡೋದಿಲ್ಲ, ನಾವು ಯಾವತ್ತೂ ಕೂಡ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಗಟ್ಟಿಯಾಗಿ KMF ಅಧಿಕಾರಿಗಳು ನಿಂತುಬಿಟ್ಟಿದ್ರು. ನಂದಿನಿ ತುಪ್ಪ ಮೊದಲಿಗೆ ಬೆಣ್ಣೆಯನ್ನು ಕರಗಿಸಿ ನೀರಿನಾಂಶವನ್ನು ಬೇರ್ಪಡಿಸಿ ನಂತರ 120 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಕಾಯಿಸಿ ವಿವಿಧ ಯಂತ್ರಗಳ ಮೂಲಕ ಶೋಧಿಸಿ ನಂದಿನಿ ತುಪ್ಪವನ್ನು ತಯಾರಿಸಲಾಗುತ್ತದೆ. ಹಾಗಾಗಿ 319 ರೂಪಾಯಿಗೆ 411 ರೂಪಾಯಿಗೆ ಏನೋ ಕಡಿಮೆ ರೇಟಿಗೆ AR ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ಗೆ ಡೀಲ್ ಕೊಡ್ತಾರೆ. ಅದಾದಮೇಲೆ ಅದಕ್ಕೆ ದನದ ಕೊಬ್ಬು, ಹಂದಿ ಕೊಬ್ಬು, ಮೀನೆಣ್ಣೆ ಮಿಕ್ಸ್ ಅಂತ ಹೇಳ್ಬಿಟ್ಟು ಮೊನ್ನೆ ವಿವಾದ ಆಗಿಬಿಟ್ಟು SIT ತನಿಖೆಗೆ ಹೋಗಿದೆ. ಆ AR ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಕೊಟ್ಟಂತಹ ಡೀಲನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಕೋಟ್ಯಾಂತರ ಜನರು ಆ ಲಡ್ಡನ್ನು ತಿಂದಿದ್ದಾರೆ. ಈ ಥರ ವಂಚನೆ ಮಾಡಬಹುದಾ ಅನ್ನುವಂತಹ ಬಹಳ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಈ ಹಂತದಲ್ಲಿ ಚಂದ್ರಬಾಬು ನಾಯ್ಡು ಈಗಿನ ಮುಖ್ಯಮಂತ್ರಿ ಅವರು ನಂದಿನಿಗೆ ಒನ್ಸ್ ಅಗೇನ್ ತುಪ್ಪ ಪೂರೈಸಿ ಅಂತ ಹೇಳಿಬಿಟ್ಟು ಡೀಲ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಆಲ್ಮೋಸ್ಟ್ ಮಾತುಕತೆ ನಡೀತಾ ಇದೆ ಅನ್ನುವಂತಹ ಸುದ್ದಿಯನ್ನು ನೀವು ಕೇಳ್ತಾ ಬಂದಿದ್ವಿ. ಈ ಮೊದಲು ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆ ಆಗ್ತಾ ಇತ್ತು. ರೇಟ್ ಕಡಿಮೆ ಮಾಡ್ಕೊಳ್ಳಿ, ಕ್ವಾಲಿಟಿ ಕಡಿಮೆ ಮಾಡಿ ಅಂದರು, ಇವರು ಒಪ್ಪಲಿಲ್ಲ. ಅದಕ್ಕೆ AR ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಅವ್ರು ಡೀಲ್ ಕೊಡ್ತಾರೆ. ಈಗ ದನದ ಕೊಬ್ಬು, ಹಂದಿ ಕೊಬ್ಬು ಅನ್ನುವಂತಹ ವಿವಾದ ಹುಡ್ಕೊಂಡಿದೆ. ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ವಾಪಸ್ಸು ಮತ್ತೆ ನಂದಿನಿಗೆ ನಿಮ್ಮ ತುಪ್ಪವೇ ಚೆನ್ನಾಗಿದೆ, ನಿಮ್ಮ ತುಪ್ಪದ ಕ್ವಾಲಿಟಿ ಚೆನ್ನಾಗಿದೆ, ಹಾಗಾಗಿ ಅದನ್ನು ಪೂರೈಕೆ ಮಾಡಿ ಅಂತ ಹೇಳಿಬಿಟ್ಟು ಡೀಲ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿದೆ ಸ್ನೇಹಿತರೆ. ಒಂದು ಕಡೆ AR ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ನಾವು ಯಾವುದೇ ಕಾರಣಕ್ಕೂ ದನದ ಕೊಬ್ಬನ್ನು, ಮೀನೆಣ್ಣೆಯನ್ನು ಮಿಕ್ಸ್ ಮಾಡಲಿಲ್ಲ, ಇದು ನಮ್ಮ ಮೇಲೆ ಮಾಡ್ತಾ ಇರೋಂಥ ಆರೋಪ ಅಂತ ಹೇಳಿದೆ. ಲ್ಯಾಬ್ ರಿಪೋರ್ಟ್ ಅವರು ಹಾಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಇಡೀ ದೇಶದಲ್ಲಿ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ AR ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಆಕ್ರೋಶ ಮತ್ತು ತನಿಖೆ ಮಾಡಬೇಕು, ಅವ್ರನ್ನ ಬಲಿ ಹಾಕಬೇಕು ಅಂತ ಕೆಲ ಪತ್ರಕರ್ತರು ತಲೆ ಕತ್ತರಿಸಿ ಕಾಲು ಕತ್ತರಿಸಿ ಅಂತ ಹೇಳ್ತಿದ್ದಾರೆ, ನಾನ್ಸೆನ್ಸ್ಗಳ ಥರ. ಅದ್ರ ಬಗ್ಗೆ ನಾನು ನಿನ್ನೆ ವಿಡಿಯೋ ಮಾಡಿದ್ದೀನಿ. ಅಲ್ಲಿಗೆ AR ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಟ್ರಿಪ್ಪರ್ ಲಾಗ ಹಾಕಿದ್ರು, ವಾಪಸ್ ತಿರುಪತಿ ಕಡೆಗಲ್ಲ ಯಾವ ಮಾರುಕಟ್ಟೆಗೂ ಬರುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಈಗ ಹೊಸ ಡೀಲನ್ನು ಮಾಡಬೇಕಾಗಿದೆ. ಹೊಸ ಡೀಲ್ ನಂದಿನಿ ಜೊತೆ ವಾಪಸ್ ಮಾಡೋಣ ಅಂತ ಮುಂದಾಗಿದ್ದಾರೆ. ಏನು ಸೂಪರ್ ಅಲ್ಲ, ಕೊನೆಗೂ ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆ ಮಾಡಬಹುದು ಅನ್ನುವಂಥ ಖುಷಿ ಪಡುವ ಹಾಗೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಇವತ್ತಿನ ಈ ಕಾನ್ಸೆಪ್ಟನ್ನು ತಗೊಂಡು ಬಂದಿರೋದು ಸ್ನೇಹಿತರೆ. AR ಡೈರಿ ನಾವು ಯಾವುದೇ ಕಾರಣಕ್ಕೆ ದನದ ಕೊಬ್ಬನ್ನು ಪೂರೈಕೆ ಮಾಡಿಲ್ಲ. ಹಾಲಾಗಲಿ ತುಪ್ಪ ಆಗಲಿ ಇವೆಲ್ಲ ದನದ ಕೊಬ್ಬಿನ ಮಿಶ್ರಣಗಳೇ, ಇದರಲ್ಲೂ ಕೂಡ ದನದ ಕೊಬ್ಬುಗಳು ಇದ್ದೇ ಇರ್ತವೆ. ನೀವು ಆ ಥರ ಎನ್ಕ್ವೈರಿ ಯಾವುದೇ ತುಪ್ಪವನ್ನು ಮಾಡಿ ಅದರಲ್ಲಿ ದನದ ಕೊಬ್ಬಿನ ಅಂಶಗಳು ಸಿಕ್ಕೇ ಸಿಗ್ತವೆ ಅಂತ ಹೇಳ್ತಾರೆ. ಇನ್ನು ಹಂದಿ ಕೊಬ್ಬು, ಆ ಕೊಬ್ಬು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಆ್ಯಡ್ ಆಗಿದೆಯಲ್ಲ, ಇದನ್ನು ಅವ್ರು ಸ್ಪಷ್ಟವಾಗಿ ನಿರಾಕರಿಸ್ತಿದ್ದಾರೆ. ಅದೇನೇ
ಆದರೂ ಕೂಡ ಅಲ್ಟಿಮೇಟ್ ಆಗಿ ಗುಜರಾತ್ ಲ್ಯಾಬಿನಿಂದ ಹೊರಬಂದಂಥ ರಿಪೋರ್ಟೇ ಅಂತಿಮ ಅಂತ ಅಂದಮೇಲೆ ಆ ರಿಪೋರ್ಟ್ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಇವರು ಇನ್ನು ಅದನ್ನು ಬೇರೆ ಬೇರೆ ಕಡೆ ಪರೀಕ್ಷೆ ಮಾಡಿಸ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಅವರು ಮೂವ್ಮೆಂಟ್ ಮಾಡಿದ್ದಾರೆ ಅಂತ ಸುದ್ದಿಗಳು ಕೇಳ್ಪಟ್ಟಿದ್ದೀವಿ. ಇದರ ಜೊತೆಗೆ ಅಗ್ಗದ ಬೆಲೆಗೆ ತುಪ್ಪ ಮಾರಾಟ ಮಾಡೋದು ದುಸ್ಸಾಧ್ಯ, ಏನೋ ಒಂದು ಎಡವಟ್ಟು ಆಗಿರೋದಂತೂ ಸತ್ಯ ಅಂತ ಚರ್ಚೆಗಳು ಕೂಡ ಕೇಳಿಬರ್ತಿದೆ. ಒಟ್ಟಿನಲ್ಲಿ ಅವರು ಒಪ್ತಾ ಇಲ್ಲ, ಇವರು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದಕ್ಕೊಂದು ಎವಿಡೆನ್ಸ್ ಬೇರೆ ಇಟ್ಕೊಂಡಿದ್ದಾರೆ. ಈ ಹಂತದಲ್ಲಿ ನಂದಿನಿ ಜೊತೆ ಡೀಲ್ ನಡೀತಾ ಇದೆ. ಅದಾಗಲೇ ನಂದಿನಿಯನ್ನ KMF ಅನ್ನ ಅಮೂಲ್ ಜೊತೆ ಮರ್ಜ್ ಮಾಡಬೇಕು ಅಂತ ದೊಡ್ಡ ಪ್ರಯತ್ನವನ್ನ ಮಾಡಿದವರಿಗೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಾಗಿತ್ತು. ಈಗ KMF-ನ ನಂದಿನಿ ತುಪ್ಪ ತಿರುಪತಿಗೆ ಹೋಗಿ 1 ವರ್ಷನೋ 2 ವರ್ಷನೋ 3 ವರ್ಷನೋ 4 ವರ್ಷನೋ 5 ವರ್ಷನೋ ಅಥವಾ 10 ವರ್ಷನೋ ಇಲ್ಲ ಅದಕ್ಕಿಂತ ಮುಂಚಿತವಾಗಿಯೋ ಇಲ್ಲ ಮುಂದಿನ ತಿಂಗಳೋ ಯಾವಾಗ ಅಂತ ಗೊತ್ತಿಲ್ಲ, ನಂದಿನಿ ತುಪ್ಪವನ್ನು ಕೂಡ ಲ್ಯಾಬ್ಗೆ ಕಳಿಸಿ, ಗುಜರಾತ್ ಲ್ಯಾಬಿಗೆ ಕಳಿಸಿ ಅಲ್ಲೇನಾದರೂ ಇದೂ ಕೂಡ ದನದ ಕೊಬ್ಬನ್ನು ಮಿಶ್ರಣ ಮಾಡಲಾಗಿದೆ. ಕಡಿಮೆ ಬೆಲೆಗೆ ತುಪ್ಪವನ್ನು ಪೂರೈಸೋದಕ್ಕೋಸ್ಕರ ಇಂಟರ್ನಲ್ ಡೀಲ್ ಮಾಡಿಕೊಂಡು ಇನ್ನೊಂದೇನೋ ಮಾಡ್ಕೊಂಡು ಯಾವುದೇ ರೀತಿಯಲ್ಲಾದರೂ ಆರೋಪಗಳನ್ನು ಹೊರಿಸ್ಬೋದು. ಅಥವಾ ಆ KMF ಅಧಿಕಾರಿಗಳೇ ದುಡ್ಡಿನ ಆಸೆಗೆ ಬಿದ್ದು ಈ ಥರದ ಘೋರ ಅಪರಾಧವನ್ನು ಮಾಡಿರಬಹುದಾ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಅವತ್ತು ಎಲ್ಲವೂ ತೆರೆದುಕೊಳ್ಳುತ್ತೆ. ಅದು ಏನು ಚರ್ಚೆ ಬೇಕಾರಾಗಲಿ, ಅಲ್ಟಿಮೇಟ್ ಆಗಿ ನಂದಿನಿ ಮೇಲೆ ಏನಾದರೂ ಈ ಥರದ ಆರೋಪ ಏನಾದರೂ ಬಂದರೆ ಚಂದ್ರಬಾಬು ನಾಯ್ಡು ಯಾವುದೇ ಕಾರಣಕ್ಕೂ ಈ ಥರದ ತಪ್ಪನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗಲ್ಲ ಸ್ನೇಹಿತರೆ. ಯಾವಾಗ ಅವರು NDA ಜೊತೆ ಹೋಗ್ಬಿಟ್ರೋ, ಯಾವಾಗ ಅವರು ಅವ್ರ ಜೊತೆ ಮುಲಾಖಾತ್ ಆದ್ರೋ, ಅವ್ರ ಒಳಗಡೆ ಇನ್ನೂ ಸೆಕ್ಯುಲರ್ ಇದ್ದಾನೆ, ಅವ್ರೊಳಗಡೆ ಒಬ್ಬ ಅದಿದ್ದಾನೆ ಇದಿದ್ದಾನೆ ಅಂತ ಹೇಳಿಬಿಟ್ಟು ಸುಮ್ಮನೆ ತೌಡು ಕೊಟ್ಕೊಂಡಿರ್ಬೇಕಷ್ಟೇ. ಅಲ್ಲಿ ಮರ್ಜ್ ಆಗಿದ್ದಾರೆ, ಶರಣಾಗಿದ್ದಾರೆ, ಮಾರಾಟ ಆಗಿದ್ದಾರೆ, ಮುಗಿದು ಹೋಗಿದೆ. ಇನ್ನೇನಿದ್ರು ಹೊಸ ಹೊಸ ಡೀಲ್ಗಳ ಬಗ್ಗೆ ಮಾತಾಡಬೇಕು. ಅವರ ಹಳೆಯ ಕಾಲದ ಕತೆಗಳನ್ನು ಹಿಡ್ಕೊಂಡು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಂದ್ರಬಾಬು ನಾಯ್ಡು ಇವತ್ತು NDA ಪಕ್ಷದ ಒಬ್ಬ ಸದಸ್ಯ, NDA ಜೊತೆಗೆ ಟೈಅಪ್ ಆಗಿರುವಂತಹ ಒಂದು ಪಕ್ಷದ ಮುಖ್ಯಸ್ಥ. ಅಲ್ಲಿಗೆ ಮುಗಿದು ಹೋಗಿದೆ. ಕೇಂದ್ರ ಸರ್ಕಾರದ ಭಾಗ ಆಗಿದ್ದಾರೆ. ಅವರಿಂದ ಇನ್ನು ಯಾವುದೇ ರೀತಿಯ ಕ್ರಾಂತಿಯನ್ನಾಗಲಿ ಹಳೆಯ ಸಂಗತಿಯನ್ನಾಗಲಿ ಮೆಲುಕು ಹಾಕೊಂಡು ಕೂರೋದಕ್ಕೆ ಸಾಧ್ಯನೇ ಇಲ್ಲ, ನಿರೀಕ್ಷೆಯೂ ಕೂಡ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ಸ್ನೇಹಿತರೆ, ನಾಳೆ ದಿನ ನಂದಿನಿ ಪ್ರಾಡಕ್ಟ್ ಮೇಲೆ KMF-ನ ಪ್ರಾಡಕ್ಟ್ಗಳ ಮೇಲೆ ಗುರುತರವಾದಂಥ ಅಪವಾದವನ್ನು ಹಾಕಿ, ಆರೋಪವನ್ನು ಹಾಕಿ ಅದನ್ನು ಗುಜರಾತ್ ಲ್ಯಾಬಿನಲ್ಲಿ ಪರೀಕ್ಷೆ ಮಾಡಿ ಲ್ಯಾಬಿನ ಎವಿಡೆನ್ಸ್ ಮೂಲಕವೇ ಪ್ರಾಡಕ್ಟೇ ಸರಿ ಇಲ್ಲ, ಉತ್ಪನ್ನ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಕಲ್ಲನ್ನು ಒಗಾಯಿಸಿದ್ರೆ ನಿಸ್ಸಂಶಯವಾಗಿ ನಂದಿನಿ ಅಥವಾ KMF ಅಮೂಲಿನ ಪಾಲಾಗಬಹುದು ಅಥವಾ ಗುಜರಾತ್ ಮಾರ್ವಾಡಿಗಳ ಯಾವುದೇ ಸಂಸ್ಥೆಯ ಪಾಲಾಗಬಹುದು. ಅವರು ಒಂದು ಸಲ ಕಲ್ಲು ಹೊಡೆದು ನೋಡಿದ್ರು, ಸಿಗುತ್ತೆ ಅಂದ್ಕೊಂಡ್ರು, ಹಣ್ಣು ಬೀಳುತ್ತೆ ಅಂದ್ಕೊಂಡ್ರು. ಆದರೆ ಕರ್ನಾಟಕ ಬೇರೆ ರಾಜ್ಯಗಳ ಥರ ಅಲ್ಲ. ಯಾವ ಪರಿ ರಿಯಾಕ್ಟ್ ಆಯಿತು ಅಂದರೆ ಅವರಿಗೆ ಇನ್ನು ಒಂದೇ ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಹಾಗಂತ ಇಲ್ಲಿಗೆ ಬಿಟ್ಬಿಡೋಣ, ಡೀಲ್ ಕ್ಯಾನ್ಸಲ್ ಮಾಡೋಣ, ಕ್ಲೋಸ್ ಅಂತ ಹೇಳಿಬಿಟ್ಟು ಎದ್ದು ಹೋಗುವ ಮನಸ್ಥಿತಿ ಅವರದ್ದಲ್ಲ. ಹಾಗಾಗಿ ತಿರುಪತಿ ಲಡ್ಡುವಿನ ಕಾನ್ಸೆಪ್ಟಿನಲ್ಲಿ ಯಾವುದೋ ಒಂದು 100-150 ಕೋಟಿ ಟರ್ನರ್ ಇರುವಂಥ ಸಂಸ್ಥೆಯನ್ನು ಮುಗಿಸಿ ನೋಡಿ, ಅಮೂಲು 50-60 ಸಾವಿರ ಕೋಟಿ ಟರ್ನೋವರ್ ಇರುವಂಥ ಕಂಪನಿ, ಏರ್ ಡೈರಿ 100-150 ಕೋಟಿ ಟರ್ನೋವರ್ ಇರುವ ಕಂಪನಿ. ಯಾವುದೋ ಒಂದು ಸಣ್ಣ ಕಂಪನಿಯನ್ನು ಮುಗಿಸಿ ದೊಡ್ಡ ಕಂಪನಿಯನ್ನು ಕಬ್ಜಾ ಮಾಡಿಕೊಳ್ಳುವಂತಹ ಹುನ್ನಾರವನ್ನು ಇವರು ಯಾಕೆ ಮಾಡಲ್ಲ? ಅದಕ್ಕೆ ತಿರುಪತಿ ಲಡ್ಡು ಯಾಕೆ ನೆಪ ಆಗೋದಿಲ್ಲ? ಇದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ. ಹೀಗಾಗಬಹುದು, ಹೀಗಾಗತ್ತೆ ಅನ್ನೋದಕ್ಕಿಂತ ಹೀಗಾಗಬಹುದು. ಬಿ ಅಲರ್ಟ್ ಕರ್ನಾಟಕ ಗೌರ್ಮೆಂಟ್. ತಾವು ತಯಾರಿಸುವ, ತಾವು ಕಳುಹಿಸುವ ಪ್ರತಿ ಪ್ರಾಡಕ್ಟು ಬಹಳ ದೊಡ್ಡ ಮಟ್ಟದ ಅಬ್ಸರ್ವೇಷನ್ ಅಲ್ಲಿ ಇರಲೇಬೇಕಾಗುತ್ತೆ. ಪ್ರತಿ ಹಂತದಲ್ಲೂ 100 ml ತುಪ್ಪ ಇಲ್ಲಿಂದ ಹೋಗಬೇಕಾದ್ರೂ ಕೂಡ ಅದು ಸರಿಯಾದ ಪ್ರಮಾಣದಲ್ಲಿ ಹೋಗಿ ತಲುಪುವಂಥ ಎಲ್ಲ ವ್ಯವಸ್ಥೆಗಳು ಮಾಡಬೇಕಾಗತ್ತೆ. ಹಂತದಲ್ಲೂ ನಿಮ್ಮ ಅಬ್ಸರ್ವೇಷನ್ ಇರಬೇಕಾಗತ್ತೆ. KMF ಕಂಪನಿಯಲ್ಲಿ ತಯಾರಾಗುವ ಸಂದರ್ಭದಿಂದ ಹಿಡಿದು ಲೋಡ್ ಆಗಿಬಿಟ್ಟು ಹೋಗುವ ಸಂದರ್ಭದವರೆಗೂ, ಲಡ್ ಆಗಿ ಭಕ್ತನ ಕೈಗೆ ಸಿಗುವವರೆಗೂ ನಿಮ್ಮ ಅಬ್ಸರ್ವೇಷನ್ ಇರಬೇಕಾಗತ್ತೆ. ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಲರ್ಟ್ ಆಗಬೇಕು. ಯಾಕಂದರೆ ಇಲ್ಲಿ ಹೋಗುವಂಥ ಪ್ರಾಡಕ್ಟ್ ಅಲ್ಲಿ ಹೋಗಿ ಏನು ಬೇಕಾದರೂ ಆಗಬಹುದು, ಏನು ಬೇಕಾದರೂ ಮಾಡಬಹುದು ಅನ್ನುವ ಆಧಾರದಲ್ಲಿ ಮಾತ್ರ ಇವತ್ತಿನ ಈ ರಿಪೋರ್ಟ್ ಮಾಡ್ತಾ ಇರೋದು ಸ್ನೇಹಿತರೆ ನಾನು. ಯಾಕಂದರೆ ಒಂದು ವೇಳೆ ಇದೇ ಥರ ಏನಾದರೂ ಆಗಿ ಹೋದರೆ, ನಂದಿನಿ KMF ಪರ ರಾಜ್ಯದವರ ಪಾಲಾದರೆ, ಅಮೂಲಿನ ತೆಕ್ಕೆಗೆ ಹೋಗಿ ಬಿದ್ದರೆ ನಮ್ಮ ನಾಡಿನ ಅಸ್ಮಿತೆ
ನಾಶ ಆಗ್ತದೆ. ಯಾವುದೋ ಒಂದು ಬ್ಯಾಂಕ್ ಕಳ್ಕೊಂಡಂಗಲ್ಲ, ನಂದಿನಿ ನಮ್ಮ ರಕ್ತದ ಒಳಗಡೆ ಹರಿತಾ ಇದೆ, ನಂದಿನಿ ನಮ್ಮ ಆತ್ಮದ ಒಳಗಡೆ ಇದೆ. ನಂದಿನಿಯನ್ನು ನಾವೇನಾದರೂ ಕಳ್ಕೊಂಡ್ರೆ ಮತ್ತೆ ನಮ್ಮ ಕೈಗೆ ಆ ಥರದ ಒಂದು ನಂದಿನಿಯನ್ನು ಹುಟ್ಟು ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಂದಿನಿ ನನ್ನ ರಾಜ್ಯಕ್ಕೆ ದೊಡ್ಡ ಕಿರೀಟ. ಈ ಕಿರೀಟವನ್ನು ಎತ್ತಿ ಅಮೂಲಿನ ತಲೆಯ ಮೇಲೆ ಇಡುವಂಥ ಪ್ರಯತ್ನ ಆಗ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಆದರೆ ಅದು ಆಗಿರಲಿಲ್ಲ, ಅದು ಸಾಧ್ಯ ಆಗಲ್ಲ. ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ಷೇಪವಿದೆ, ಆಕ್ರೋಶ ಇದೆ, ಮುಟ್ಟಿದ್ರೆ ಕೈ ಸುಟ್ಟು ಹೋಗುತ್ತೆ ಅಂತ ಅಂದ್ಕೊಂಡು ಯಾವುದೋ ಒಂದು ಏರ್ ಡೇರಿಯನ್ನು ಬೇಕಾದ್ರೆ ಮುಗಿಸಿ ನಂದಿನಿಯನ್ನು ಕಬ್ಜೆ ಮಾಡಿಕೊಳ್ಳೋದು ಬಹಳ ದೊಡ್ಡದಾದ ಕ್ರಾಂತಿ ಏನು ಅಲ್ಲ. ಹಾಗಾಗಿ ಬಿ ಅಲರ್ಟ್. ಹೀಗಾಗುತ್ತೆ ಅಂತ ಭವಿಷ್ಯ ಅಂತೂ ಅಲ್ಲ, ಹೀಗಾಗಲೇಬಹುದು. ಒಂದು ಸಲ ಅವರು ಕಣ್ಣಿಟ್ಟರೆ ಅದನ್ನು ಪೂರೈಕೆ ಮಾಡಿಕೊಳ್ಳದೆ ಸುಮ್ಮನಾಗುವಂತಹ ಜಾಯಮಾನದವರು ಅಲ್ಲ ಅನ್ನೋದಕ್ಕೋಸ್ಕರನೇ ಈ ರಿಪೋರ್ಟು. ಈ ಹಂತದಲ್ಲಿ ನಂದಿನಿ ಏನು, ಅಮೂಲ್ ಏನು, ಇದೆರಡರ ಸಣ್ಣ ಹಿನ್ನೆಲೆಯನ್ನು ನಾವು ತಿಳ್ಕೊಂಬರೋಣ. ಸ್ನೇಹಿತರೆ, ಅಮೂಲ್ ದ ಟೇಸ್ಟ್ ಆಫ್ ಇಂಡಿಯಾ ಇದು ಗುಜರಾತ್ ಮೂಲದ ಹಾಲು ಉತ್ಪಾದಕ ಸಹಕಾರ ಸಂಘ. ನಮ್ಮ ಮಾರವಾಡಿಗಳನ್ನ ನಮಗೆ ಹೇಳಿದೆ. ಕರ್ನಾಟಕದಲ್ಲಿ KMF ಇರುವಂತೆಯೇ ಗುಜರಾತ್ನಲ್ಲಿ ಅಮೂಲ್ ಇದೆ. ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಅಮೂಲ್ನ ಪ್ರಧಾನ ಕಚೇರಿ ಇದೆ. ದೇಶಕ್ಕೆ ಸ್ವಾತಂತ್ರ್ಯ ಬರೋ ಮುನ್ನ 1946ರಲ್ಲಿ ಅಮೂಲ್ ಸ್ಥಾಪನೆ ಆಗಿತ್ತು. ಆದರೆ ಈ ಸಂಸ್ಥೆ ಪ್ರವರ್ಧಮಾನಕ್ಕೆ ಬಂದಿದ್ದು 1970ರಲ್ಲಿ. ವರ್ಗೀಸ್ ಕುರಿಯನ್ ಅಮೂಲ್ಗೆ ಪ್ರಧಾನ ವ್ಯವಸ್ಥಾಪಕರನ್ನಾಗಿ ನೇಮಕ ಮಾಡಲಾಗಿತ್ತು. ಈ ವ್ಯಕ್ತಿ ಅಮೂಲ್ ಹೆಸರನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದರು. ಹಾಲು ಉತ್ಪಾದನೆ, ಸಂಸ್ಕರಣೆ, ಸಾಗಾಟ ಹಾಗೂ ಮಾರಾಟಕ್ಕೆ ವಿಶೇಷ ಕಾರ್ಯತಂತ್ರವನ್ನು ಕುರಿಯನ್ ರೂಪಿಸಿದರು. ಹೀಗಾಗಿ ಕುರಿಯನ್ ಅವರನ್ನು ಭಾರತದ ಕ್ಷೀರ ಕ್ರಾಂತಿಯ ಹರಿಕಾರ ಅಂತ ಕರೆಯಲಾಗುತ್ತೆ. ಒಂದು ಸಣ್ಣ ಸಂಸ್ಥೆಯನ್ನು ಬರೋಬ್ಬರಿ 52,000 ಕೋಟಿಯಷ್ಟು ಆದಾಯ ತರುವ ಸಂಸ್ಥೆಯನ್ನಾಗಿ ರೂಪಿಸಿದ್ದು ಇವರ ಹೆಗ್ಗಳಿಕೆ. ಸ್ನೇಹಿತರೆ, ಈಗ ನಮ್ಮ KMF ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಲಾಭದಾಯಕ ಹಾಗೂ ಮುಂಚೂಣಿಯಲ್ಲಿರುವ ಸಹಕಾರಿ ಸಂಸ್ಥೆ KMF. ಕರ್ನಾಟಕ ಡೇರಿ ಅಭಿವೃದ್ಧಿ ನಿಗಮ ಅಂದರೆ KDDC 1975ರಲ್ಲಿ ಸ್ಥಾಪನೆಯಾಗಿತ್ತು. ವಿಶ್ವ ಬ್ಯಾಂಕಿನ ನೆರವಿನ ಡೇರಿ ಅಭಿವೃದ್ಧಿಯನ್ನು ಕಾರ್ಯಗತ ಮಾಡುವಲ್ಲಿ ಮೊಟ್ಟ ಮೊದಲ ಸಂಸ್ಥೆಯಾಗಿ ಬೆಳೆದು ಬಂದು ಈ ಸಂಸ್ಥೆ ಇವತ್ತು ರಾಜ್ಯದೆಲ್ಲೆಡೆ ವಿಸ್ತರಿಸಿ ರಾಜ್ಯದ ಗ್ರಾಮೀಣ ಆರ್ಥಿಕ ಅಭಿವೃದ್ಧಿಯಲ್ಲಿ ಚುಕ್ಕಾಣಿ ಹಿಡಿಯುವಂತಹ ಪ್ರತಿಷ್ಠಿತ ಸಹಕಾರಿ ಸಂಸ್ಥೆಯಾಗಿ ಬೆಳೆದಿದೆ. 1984ರಲ್ಲಿ KDDCಯು KMF ಅಂತ ನಾಮಕರಣಗೊಂಡು ತನ್ನ 16 ಹಾಲು ಒಕ್ಕೂಟಗಳ ಸಮಗ್ರ ಡೇರಿ ಚಟುವಟಿಕೆಗಳಿಂದ ಉತ್ತಮ ಸಂಸ್ಥೆಯಾಗಿ ಬೆಳೆದಿದೆ. ಕರ್ನಾಟಕ ರಾಜ್ಯ ರೈತರ ಜೀವನೋಪಾಯದ ಒಂದು ಭಾಗವಾಗಿದೆ ಕರ್ನಾಟಕ ಮಿಲ್ಕ್ ಫೆಡರೇಷನ್. ಅಂದರೆ KMF ನಂದಿನಿ ಹೆಸರಿನಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಹಾಗೂ ತುಪ್ಪ ಸೇರಿದಂತೆ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದೆ. ನಂದಿನಿ ತನ್ನ ಉತ್ತಮ ಗುಣಮಟ್ಟದಿಂದ ಕನ್ನಡಿಗರ ನಿತ್ಯ ಜೀವನದ ಸಂಗಾತಿಯಾಗಿದೆ. 2 ಕಾಲಾವಧಿಯಲ್ಲಿ 2 ರೀತಿಯ ಹಾಲನ್ನು ಉತ್ಪಾದನೆ ಮಾಡಲಾಗುತ್ತೆ. ಬೇಸಿಗೆ ಕಾಲದಲ್ಲಿ ಪ್ರತಿದಿನ 74.50 ಲಕ್ಷ ಲೀಟರ್, ಮಳೆ ಮತ್ತು ಚಳಿಗಾಲದಲ್ಲಿ ಪ್ರತಿದಿನ 94.34 ಲಕ್ಷ ಲೀಟರ್. ಈ ಪೈಕಿ 45 ಲಕ್ಷ ಲೀಟರ್ ಹಾಲು ಪ್ಯಾಕೆಟ್ ಮೂಲಕ ಮಾರಾಟ ಆಗುತ್ತೆ. 10 ಲಕ್ಷ ಲೀಟರ್ UHT ಪ್ಯಾಕೆಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗುಡ್ ಲೈಫ್ ಅಂತೆಲ್ಲ ಬರುತ್ತಲ್ಲ, ಆ ಮೂಲಕ ಮಾರಾಟ ಆಗುತ್ತೆ. 10 ರಿಂದ 12 ಲಕ್ಷ ಲೀಟರ್ ಮೊಸರು ತಯಾರಾಗುತ್ತೆ. 15 ರಿಂದ 20 ಲಕ್ಷ ಇತರೆ ದೇಶ ಹಾಗೂ ಇತರ ರಾಜ್ಯಗಳಿಗೆ ಮಾರಾಟ ಆಗುತ್ತೆ. ಕ್ಷೀರಭಾಗ್ಯ ಬಳಕೆಗೆ 5 ಲಕ್ಷ ಲೀಟರ್, ನಿಮ್ಗೆ ಗೊತ್ತಿದೆ ಕರ್ನಾಟಕ ಸರ್ಕಾರದ ಯೋಜನೆ. 4 ರಿಂದ 8 ಲಕ್ಷ ಲೀಟರ್ ಇತರೆ ಹಾಲಿನ ಉತ್ಪನ್ನಕ್ಕೆ ಬಳಕೆಯಾಗುತ್ತೆ. ತಮಿಳುನಾಡು, ಆಂಧ್ರ, ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಗೆ ಮುಖ್ಯವಾಗಿ ರಫ್ತಾಗುತ್ತೆ. ಬೆಂಗಳೂರನ್ನು ಹೊರತುಪಡಿಸಿ ಹೈದರಾಬಾದ್, ಮುಂಬೈ, ಚೆನ್ನೈ, ಕೊಚ್ಚಿ ಇದರ ದೊಡ್ಡ ಮಾರ್ಕೆಟ್ ಆಗಿದೆ. ವರ್ಷದಲ್ಲಿ 100 ಕೋಟಿ ಲೀಟರ್ನಷ್ಟು ಹಾಲು ಜಗತ್ತಿನ 50 ದೇಶಗಳಿಗೆ ರಫ್ತಾಗುತ್ತೆ. ಅರಬ್ ರಾಷ್ಟ್ರ, ಇಂಡೋನೇಷ್ಯಾ, ಶ್ರೀಲಂಕಾ, ಆಸ್ಟ್ರೇಲಿಯಾ, ಕೆನಡಾ ಸೇರಿದ ಹಾಗೆ 50 ದೇಶಗಳಿಗೆ ನಂದಿನಿ ಹಾಲು ಹಾಗೂ ಉತ್ಪನ್ನಗಳನ್ನು ರಫ್ತು ಮಾಡಲಾಗುತ್ತೆ. ರಾಜ್ಯದ ಪ್ರಮುಖ 14 ಹಾಲು ಉತ್ಪಾದಕ ಸಂಘದಿಂದ ಹಾಲು ಖರೀದಿಯಾಗುತ್ತೆ. ನಂದಿನಿ ಹಾಲು ಅದರ ಉತ್ಪನ್ನಗಳಿಗೆ ಪ್ಯಾನ್ ಇಂಡಿಯಾ ಮಾರ್ಕೆಟ್ ಇದೆ. ದೇಶದ ಇತರ ಎಲ್ಲ ಬ್ರ್ಯಾಂಡ್ಗಳಿಗಿಂತ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚು. ನಂದಿನಿ ಪನ್ನೀರ್, ಚೀಸ್, ಮೈಸೂರು ಪಾಕ್ ಹೊರ ರಾಜ್ಯಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇರುವ ನಂದಿನಿ ಉತ್ಪನ್ನ. ಅಮೂಲ್ ಬಿಟ್ಟರೆ ದೇಶದಲ್ಲಿ ಹೆಚ್ಚು ಮಾರಾಟವಾಗುವ ಹಾಲಿನ ಉತ್ಪನ್ನವೇ ನಂದಿನಿ. ಇದು ಅಮೂಲ್ ಮತ್ತೆ ನಂದಿನಿ ಅಂದರೆ KMFನ ಕತೆ. ಇವತ್ತು ನಂದಿನಿ ಎಲ್ಲ ಕಡೆ ಇಡೀ ದೇಶ ವಿದೇಶದಲ್ಲಿ ಹಾಸುಹೊಕ್ಕಾಗಿದೆ. ಅಮೂಲ್ ಏನು ಮಾಡಿದೆ, ಅದಾಗಲೇ 52,000 ಕೋಟಿ ಟರ್ನ್ ಓವರ್ ಮಾಡುವಂಥ ಅಮೂಲ್ ಹೇಗಾದರೂ ಮಾಡಿ ನಂದಿನಿಯನ್ನು ಬುಟ್ಟಿಗೆ ಹಾಕೊಬೇಕಾಗಿದೆ. ಪ್ರಯತ್ನವನ್ನು ಮಾಡುತ್ತೆ, ಅದರಲ್ಲಿ ಯಶಸ್ಸಾಗಲ್ಲ. ಹಾಗಿರಬೇಕಾದ್ರೆ ಯಾವುದೋ ಒಂದು ಏರ್ ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ 100-150 ಕೋಟಿ ಟರ್ನ್ ಓವರ್ ಇರುವ ಕಂಪ್ನಿಯನ್ನು ಮುಗಿಸಿ ದೊಡ್ಡ ಕಂಪ್ನಿಗೆ ಕೈ ಹಾಕಬೇಕು ಅಂದರೆ ಅಲ್ಲೊಂದು ಸ್ಕ್ರಿಪ್ಟ್ ರಚನೆ ಆಗಲೇಬೇಕು. ಆ ಸ್ಕ್ರಿಪ್ಟ್ ರಚನೆಯೇ ತಿರುಪತಿ ಲಡ್ಡಿನ ಕಥೆಯೇ. ಐ ಡೋಂಟ್ ನೋ, ಬಟ್ ಬಿ ಅಲರ್ಟ್ ಕರ್ನಾಟಕ, ಬಿ ಅಲರ್ಟ್ ಕರ್ನಾಟಕ, ಬಿ ಅಲರ್ಟ್ ಕರ್ನಾಟಕ. ನಮಸ್ಕಾರ.